ಕೊತ್ತೂರು ಮಂಜುನಾಥ್ ಹೇಳ್ತಾರೆ ಒಂದು 4 ಫ್ಲೈಟ್ ಮಾಡಿದ್ದಾರೆ. ಏನು ನೋಡ್ರಿ, ಅವ್ರಿಗೆಲ್ಲ ಪ್ರತಿಕ್ರಿಯೆ ಕೊಡೋದ್ರಾಗ ಅರ್ಥ ಇಲ್ಲ. ಅವರ ನಾಯಕರು, ಅನೇಕ ನಾಯಕರು ಭಾಳ ಅತ್ಯುತ್ತಮವಾದಂಥ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟು 9 ಹೈಲೈಟ್ಗಳನ್ನು ಏನು ನಾವು ಹೊಡೆದ್ವಿ, ಅದು ಎಷ್ಟು ಟಾರ್ಗೆಟೆಡ್ ಇತ್ತಂದ್ರೆ ಪೂರ್ತಿ ಜನ ಇರುವಂಥ ಜನವಸ್ತಿ ಇರುವಂಥ ಲೊಕ್ಯಾಲಿಟಿ ಒಳಗೆ ಆ ಒಂದೇ ಮನೆ ಹೊಡಿತಾರೆ. ಅಂದ್ರೆ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿಗಳು, ಭಾರತದ ಟೆಕ್ನಾಲಜಿ, ಭಾರತದ ಆರ್ಮಿ, ಭಾರತದ ನೇವಿ ಮತ್ತು ಭಾರತದ ಏರ್ಫೋರ್ಸ್, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಮೋದಿ ಸರ್ಕಾರ ಬಂದ ಆಗಿದೆ ಎಷ್ಟು ಕೋಆರ್ಡಿನೇಟೆಡ್ ಆಗಿ ಹೊಡೆದ್ರು ಅಂತಂದ್ರೆ ಅದು ಒಂದೇ ಹೊಡೆದ್ರು. ಇದನ್ನು ಪಾಕಿಸ್ತಾನದವರು ಆಳ್ಕೋತ ಹೇಳ್ತಾ ಇದ್ದಾರೆ, ನಮ್ಗೆ ಹೊಡೆದ್ರು ಅಂತ ಹೇಳಿ. ಅಮೆರಿಕಕ್ಕೆ ಹೋಗಿ ಕಾಲು ಬೀಳ್ತಾರೆ ಅವರು, ನಮ್ಗೆ ಹೊಡೆದಾರ ನಿಲ್ಲಿಸ್ರಿ ಅಂತ. ಆದರೆ ಭಾರತದೊಳಗಿದ್ದವ್ರಿಗೆ ಡೌಟ್ ಅದ, ಅವ್ರು ಆರ್ಮಿನಿ ನಂಬೋದಿಲ್ಲ, ಚುನಾವಣೆ ಸೋತಾಗ ಇಲೆಕ್ಷನ್ ಕಮಿಷನ್ ನಂಬೋದಲ್ಲ, ತಮ್ಮ ವಿರುದ್ಧ ತೀರ್ಪು ಬಂದಾಗ ಸುಪ್ರೀಂ ಕೋರ್ಟ್ ನಂಬಲ್ಲ, ಕಾಂಪಿಟೆಂಟ್ ಆಡಿಟರ್ ಜನರಲ್ ನಂಬಲ್ಲ, ಪಾರ್ಲಿಮೆಂಟ್ ನಂಬಲ್ಲ, ರಾಷ್ಟ್ರಪತಿ ನಂಬಲ್ಲ, ಸ್ಪೀಕರ್ ನಂಬಲ್ಲ, ಕೊನೆಗೆ ಸೈನ್ಯದ ಮೇಲೆ ನಂಬಿಕಿಲ್ಲ. ಸೈನ್ಯದ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಏನೇನಾಗಿದೆ ಅಂಥೇಳಿ ವಿಮಿಕಾ ಸಿಂಗ್ ಅವರು ಮತ್ತು ಸಹೋದರ ಖುರೇಶಿ ಅವರು ಭಾಳ ವಿವರವಾಗಿ ಏನಾಗಿದೆ ಅಂತ ಹೇಳಿದ್ರು. ಅವ್ರ ಮೇಲೂ ನಂಬಿಕೆ ಇಲ್ಲ ನಿಮಗೆ? ನೋಡ್ರಿ, ಇವೆಲ್ಲ ಪಾಕಿಸ್ತಾನಕ್ಕೆ ಸಹಾಯ ಆಗ್ತದೆ. ಇದರಿಂದ ಪಾಕಿಸ್ತಾನಕ್ಕೆ ನಾವೇನು ಜಗತ್ತಿಗೆ ಇವತ್ತು ಅವ್ರನ್ನ ಏಕಾಂಗಿ ಮಾಡಿವಿ, ಐಸೋಲೇಟ್ ಮಾಡಿದ್ವಿ. ಪಾಕಿಸ್ತಾನದ ಭಾಷೆ ಇದೆ ಮತ್ತು ಕಾಂಗ್ರೆಸ್ ಯಾವಾಗಲೂ ಪಾಕಿಸ್ತಾನದ ಭಾಷೆಯನ್ನು ಮಾತನಾಡ್ತಾ ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಅವ್ರು ಏನು ಮಾತಾಡ್ತಾರೆ, ಇವರು ಹಂಗೆ ಮಾತಾಡ್ತಾರೆ. ಅವ್ರು ಹಿಂದೂ ಟೆರರ್ ಅಂದ್ರೆ ಇವರು ಹಿಂದೂ ಟೆರರ್ ಅಂದ್ರೆ. ಆರ್ಟಿಕಲ್ 370 ಅಂದಾಗ ಪಾಕಿಸ್ತಾನ ಬ್ಲ್ಯಾಕ್ ಡೇ ಅಂತೂ ಕಾಂಗ್ರೆಸ್ಸು ಬ್ಲ್ಯಾಕ್ ಡೇ. ಇವತ್ತು ಹಿಂಗೆ ಕೆಲವರು ಮಾತನಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವ್ರನ್ನ ತಹಬಂದಿಗೆ ಇಟ್ಕೋಬೇಕು.